ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ಡ್ರೈವರ್ಗಳಿಗೆ ಯೂಸ್ ಆಗ್ಲಿ ಅಂತ ಅಂದ್ಬಿಟ್ಟು ಒಂದು ಗೌರ್ಮೆಂಟ್ ಕಡೆಯಿಂದ ಒಂದು ಸ್ಕೀಮ್ ಇದೆ, ಸರಿನಾ? ಅದು MSME ಅಂತ ಅಂದ್ಬಿಟ್ಟು. ಸೊ ಅದು ಯಾವ ತರ ನಾವು ಡ್ರೈವರ್ಗಳನ್ನ ಉಪಯೋಗಿಸ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ, ನಮ್ಮ ಡ್ರೈವರ್ ಫ್ರೆಂಡ್ಸ್ ಗಳೆಲ್ಲ ಬಂದು ಸುಮಾರು ಜನ ಹೋಗಿ ಸೇಟು ಫೈನಾನ್ಸ್ ಅಥವಾ ಪ್ರೈವೇಟ್ ಫೈನಾನ್ಸ್ ಅಲ್ಲಿ ಗಾಡಿ ಮೇಲೆ ಫೈನಾನ್ಸ್ ತಗೊಂತಾರೆ. ಈ ಸೇಟುಗಳ ಹತ್ರ ಹೋಗದೆ, ಈ ಪ್ರೈವೇಟ್ ಫೈನಾನ್ಸ್ ಹತ್ರ ಹೋಗದೆ ಯಾವ ತರ ಬ್ಯಾಂಕ್ ಅಲ್ಲಿ ಲೋನ್ ತಗೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ, ಈ ಫೈನಾನ್ಸ್ ಅವರು ಅಂದ್ರೆ ಪ್ರೈವೇಟ್ ಫೈನಾನ್ಸ್ ಮತ್ತೆ ಸೇಟು ಫೈನಾನ್ಸ್ ಏನಿದ್ದಾರೆ, ಇವ್ರದ್ದು ತುಂಬಾ ಜಾಸ್ತಿ ಬಡ್ಡಿ ಇರುತ್ತೆ. ಒಂದು ಸ್ಟಾರ್ಟ್ ಆಗೋದೇ ಅವ್ರದ್ದು 18 ಹಿಡಿದು 28-30 ಹೋಗ್ತಾರೆ. ಗೌರ್ಮೆಂಟ್ ಕಡೆಯಿಂದ ಒಂದು ಸ್ಕೀಮ್ ಇದೆ. ಸೊ ಅದ್ರ ಹೆಸರು ಬಂದು MSME ಅಂದ್ರೆ ಮಿನಿಸ್ಟ್ರಿ ಆಫ್ ಮೈಕ್ರೋ ಮೀಡಿಯಂ ಬಿಸ್ನೆಸ್ ಎಂಟರ್ಪ್ರೈಸಸ್ ಅಂತ ಅನ್ಬಿಟ್ಟು. ಇದನ್ನ ಇನ್ನೊಂದು ಹೆಸರು ಹೇಳ್ತಾರೆ, ಉದ್ಯಮ ಆಧಾರ ಅಂತಾರೆ. ಉದ್ಯಮ ಆಧಾರ ಅಂತ ರಿಜಿಸ್ಟ್ರೇಷನ್ ಕೂಡ ಹೇಳ್ತಾರೆ. MSME ನಮ್ ಡ್ರೈವರ್ ಗಳಿಗೆ ಯಾವ ತರ ಯೂಸ್ ಆಗುತ್ತೆ, ಸರಿನಾ? ಆಟೋ ಓಡಿಸೋರ್ ಆಗಿರ್ಬೋದು, ಇಲ್ಲ ಕ್ಯಾಬ್ ಓಡಿಸೋರ್ ಆಗಿರ್ಬೋದು, ಇಲ್ಲ ಲಾರಿ ತಗೊಂತೀರಾ, ಬಸ್ ತಗೊಂತೀರಾ, ಯಾವ್ದೇ ಒಂದು ಬಿಸ್ನೆಸ್ ಆದ್ರೂ ಒಂದು ರಿಜಿಸ್ಟ್ರೇಷನ್ ಬೇಕಾಗುತ್ತೆ. ಅಂದ್ರೆ ನಮ್ ಬಿಸ್ನೆಸ್ ಒಂದು ಹೆಸರು, ಆ ಬಿಸ್ನೆಸ್ ಹೆಸರಿದ್ರೆ ಮಾತ್ರನೇ ಬ್ಯಾಂಕ್ ಅಲ್ಲಿ ಲೋನ್ ಕೊಡೋದು. ಯಾಕಂದ್ರೆ ಬಿಸ್ನೆಸ್ ಲೋನ್ ಅಂತ ಒಂದು ನೀವ್ ಎಲ್ಲರೂ ಕೇಳಿರ್ತೀರಾ, ಸಿಕ್ಕೇ ಸಿಗುತ್ತೆ ಬ್ಯಾಂಕ್ ಅಲ್ಲಿ. ಬಟ್ ಏನಂತಂದ್ರೆ, ಬ್ಯಾಂಕ್ ಅವ್ರಿಗೂ ಗೊತ್ತಿರ್ಬೇಕಲ್ಲ ಯಾವ ಬಿಸ್ನೆಸ್ ಮಾಡ್ತಾನೆ, ಏನಕ್ಕೋಸ್ಕರ ಇವ್ನಿಗೆ ಬೇಕಿರೋದು, ಏನಕ್ಕೋಸ್ಕರ ಲೋನ್ ಕೊಡ್ಬೇಕು ಅನ್ನೋದನ್ನ. ಸೊ ನನ್ ಬೇಸಿಕ್ ಎಷ್ಟು ನನ್ಗೆ ಗೊತ್ತಿದೆ ಅದನ್ನ ನಿಮ್ ಹತ್ರ ಹಂಚ್ಕೊಂತೀನಿ. ಎಕ್ಸಾಂಪಲ್, ನಾವು ಒಂದು ಆಟೋ ತಗೊಂತೀವಿ ಅನ್ಕೊಡಿ, 3 ಲಕ್ಷ ರೂಪಾಯಿ ಆಗುತ್ತೆ. ಸೊ ನಮ್ಮ ಹತ್ರ 1 ಲಕ್ಷ ರೂಪಾಯಿ ಇದೆ, ಇನ್ ಬೇಕಿರೋದಷ್ಟು 2 ಲಕ್ಷ ಬೇಕು. ನಾವು ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಹೇಳ್ಬೋದು, ಅಲ್ಲಿ ಲೋನ್ ಡಿಪಾರ್ಟ್ಮೆಂಟ್, ಸರ್ ನನ್ನ ಹತ್ರ 1 ಲಕ್ಷ ರೂಪಾಯಿ ದುಡ್ಡಿದೆ, ಸೊ ನಿಮ್ ಬ್ಯಾಂಕ್ ಕಡೆಯಿಂದ ನನಗೆ 2 ಲಕ್ಷ ರೂಪಾಯಿ ದುಡ್ಡು ಬೇಕು. ಸೊ ಅದಕ್ಕಿರೋಂತ ಏನ್ ಪ್ರೋಸೆಸ್ ಮತ್ತೆ ಅದಕ್ಕಿರೋದು ಏನ್ ಫಾರ್ಮಾಲಿಟೀಸ್ ಅಂತ ತಿಳಿಸ್ಕೊಡಿ ಅಂತಂದ್ರೆ, ನನ್ಕಿಂತ ಚೆನ್ನಾಗಿ ಅಲ್ಲಿ ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ. ಕ್ಯಾಬರಾದ್ರೂ ಆಗ್ಲಿ, ಆಟೋದವರಾಗ್ಲಿ, ಯಾರು ಬೇಕಾದ್ರೂ ಇದನ್ನ ಉಪಯೋಗಿಸ್ಕೋಬಹುದು. ಇದರಿಂದ ನಮ್ಗೆ ಯಾವ ತರ ಅನುಕೂಲ ಆಗುತ್ತೆ ಅಂತ ಕೇಳೋದಾರ ಸ್ನೇಹಿತರೆ, ನಾನು ಹೇಳ್ತೀನಿ. ಇವಾಗ ಸೇಟು ಫೈನಾನ್ಸ್ 18-24% ಕಟ್ಟೋ ಬದಲು ಬ್ಯಾಂಕ್ ಅಲ್ಲಿ 10-12% ಒಳಗಡೆ ನಮ್ಗೆ ಲೋನ್ ಸಿಗುತ್ತೆ. ಅಂದ್ರೆ ಸ್ವಲ್ಪ ಮಾತಾಡ್ಕೋಬೇಕು. ಬಿಸ್ನೆಸ್ ಲೋನ್ಗೆಲ್ಲ ಬಂದ್ಬಿಟ್ಟು 8-9-10% ಒಳಗೆ ಇರೋದು. 1-2% ಅಷ್ಟು ಎಕ್ಸ್ಟ್ರಾ ಈಸ್ಕೊಳಕ್ ಟ್ರೈ ಮಾಡ್ತಾರೆ ಬ್ಯಾಂಕ್ ಅವರು. ಸೊ ಅವ್ರ ಹತ್ರ ಹೇಳಿದ್ರೆ, ಸರ್ ನಾವು ಬಡವ್ರೆ, ನೋಡಿ ಸರ್ ಏನೋ ಒಂದ್ ಮಾಡಿ ಕಮ್ಮಿ ಮಾಡ್ಕೊಳ್ಳಿ ಅಂತ ಮ್ಯಾನೇಜರ್ ಹತ್ರ ಒಂದ್ ಸ್ವಲ್ಪ ಮಾತಾಡಿದ್ರೆ, ಈ ನೆಗೋಸಿಯೇಷನ್ ಮಾಡ್ಕೊಂಡ್ರೆ ನಮ್ಗೊಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಡ್ತಾರೆ. ಒಂದ್ 10-12% ಒಳಗೆ ಆಗುತ್ತೆ ಬಿಸ್ನೆಸ್ ಲೋನ್ ಅಂತ. ಸೊ ಇದನ್ನ ಯಾವ ತರ ಪಡ್ಕೋಬಹುದು, ಎಲ್ಲಾರು ಪಡ್ಕೋಬಹುದು ಅಂದ್ರೆ, ಎಸ್ ಅಫ್ಕೋರ್ಸ್ ಪಡ್ಕೋಬಹುದು. ಬಟ್ ಏನಂತಂದ್ರೆ, ಒಂದ್ ರೂಲ್ ಇದೆ, ನೀವು ಯಾವ್ದೇ ತರ ಡಿಫಾಲ್ಟರ್ ಆಗಿರಬಾರ್ದು. ಅಂದ್ರೆ ಮುಂಚೆ ಲೋನ್ ತಗೊಂಡು ಮೊಬೈಲ್ ತಗೊಂಡು ಸರಿಯಾಗಿ ಕಟ್ಟಿರಲ್ಲ, ಇಲ್ಲ 2 ವೀಲರ್ ತಗೊಂಡು 5-6 ಕಂತು ಕಟ್ಟಿರಲ್ಲ, ಈ ತರ ಏನೋ ಡಿಫಾಲ್ಟ್ ಪ್ರಾಬ್ಲಮ್ ಮಾಡ್ಕೊಂಡಿದ್ರೆ ಆಗೋದಿಲ್ಲ. ಯಾಕಂದ್ರೆ ಅವರು ಸಿಬಿಲ್ ಸ್ಕೋರ್ ನ ಚೆಕ್ ಮಾಡ್ತಾರೆ. ಅಲ್ಲಿ ನಾರ್ಮಲ್ ಆಗಿ ಏನಾಗುತ್ತೆ, ಬ್ಯಾಂಕ್ ಅಲ್ಲಿ ಲೋನ್ ಹೋದ್ರೆ ನಿಮ್ಗೆ ಏನಪ್ಪ ಇನ್ಕಮ್ ಪ್ರೂಫ್ ಇದೆಯಾ ಅಂತ ಕೇಳ್ತಾರೆ. ಸೊ ನಮ್ಮ ಹತ್ರ ಇನ್ಕಮ್ ಪ್ರೂಫ್ ಅವಶ್ಯಕತೆ ಇಲ್ಲ, ಬ್ಯಾಂಕ್ ಅಲ್ಲೇನೆ ಹೇಳ್ಕೊಡ್ತಾರೆ ಯಾವ ತರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಕ್ಕೆ ಬೇಕಿರೋದು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು. ಅಂದ್ರೆ ಈ ಉದ್ಯಮ ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಯಾವ್ದಕ್ಕೂ ಫಸ್ಟ್ ಒಂದ್ಸತಿ ಚೆಕ್ ಮಾಡಿಸ್ಕೊಳ್ಳಿ, ಸರ್ ನನ್ನ ಹೆಸರಲ್ಲಿ ಲೋನ್ ಆಗುತ್ತೋ ಇಲ್ವಾ ಅಂತ ಅನ್ಬಿಟ್ಟು. ಸೊ ಆಗುತ್ತೆ ಅಂತಂದ್ರೆ ಅವ್ರ ಹತ್ರ ಕೇಳಿ, ಸರ್ ಯಾವ ತರ ಪ್ರೋಸೆಸ್, ಯಾವ ತರ ಮಾಡ್ಬೇಕು ಅಂತ ಬ್ಯಾಂಕ್ ಅವ್ರ ಹತ್ರನೇ ಕೇಳಿದ್ರೆ A to Z ಡೀಟೇಲ್ಸ್ ಕೊಡ್ತಾರೆ. ಬ್ಯಾಂಕ್ ಅಲ್ಲಿ ಲೋನ್ ಸಿಕ್ಕಿದ್ರೆ ಬೆಸ್ಟ್. ಯಾಕಂತಂದ್ರೆ ಈ ಪ್ರೈವೇಟ್ ಫೈನಾನ್ಸ್ ಅಲ್ಲೆಲ್ಲ ಬಂದ್ಬಿಟ್ಟು ಏನ್ ಮಾಡ್ತಾರೆ, 1 ತಿಂಗಳು ಏನೋ ಕಟ್ಟಕ್ ಆಗಿಲ್ಲ, ಏನೋ ಕಷ್ಟನೋ ಏನೋ ಬಂದಾಗ ಏನ್ ಮಾಡ್ಬಿಡ್ತಾರೆ, 1 ತಿಂಗಳಿಗೇನೆ ಸೀಸಿಂಗ್ಗೋಸ್ಕರ ಬಂದ್ಬಿಡ್ತಾರೆ. ಸೊ ಬ್ಯಾಂಕ್ ಅಲ್ಲಿ ಆತರ ಇಲ್ಲ, ಸರ್ ನಾನು ಈ ತಿಂಗಳು ಆಗಿಲ್ಲ ಸರ್, ಒಂದ್ ನೆಕ್ಸ್ಟ್ ಮಂತ್ ಮಾಡ್ಕೊಡ್ತೀನಿ, ಇಲ್ಲ ಇಷ್ಟ ಅಮೌಂಟ್ ಆಗಿದೆ ಕಟ್ತೀನಿ ಅಂತಂದ್ರೆ ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬ್ಯಾಂಕ್ ಅವ್ರು ಹೋಗ್ತಾರೆ. ಸೊ ಬ್ಯಾಂಕ್ ಆದ್ರೆ ಬೆಸ್ಟ್, ಮತ್ತೆ ಕಮ್ಮಿ ಇಂಟ್ರೆಸ್ಟ್ ಅಲ್ಲಿ ಕೂಡ ಸಿಗುತ್ತೆ. ಈ MSME ಉದ್ಯಮ ರಿಜಿಸ್ಟ್ರೇಷನ್ ಇದೆ ಗೌರ್ಮೆಂಟ್ ಕಡೆಯಿಂದ, ಪ್ರತಿಯೊಬ್ಬರು ಕೂಡ ಲಾಭ ಪಡ್ಕೊಬಹುದು. ಎಲ್ಲಾ ಬಿಸ್ನೆಸ್ ಅವ್ರು ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ಏನಂದ್ರೆ, ನಿಮ್ ಹತ್ರ ಒಂದ್ ಸ್ವಲ್ಪ ದುಡ್ಡು ಇರ್ಬೇಕಾಗುತ್ತೆ. ಎಕ್ಸಾಂಪಲ್, ಒಂದ್ ಆಟೋ ತಗೊಂತ ಇದ್ರೆ ನಿಮ್ ಹತ್ರ 1 ಲಕ್ಷ ರೂಪಾಯಿ ಇರಬೇಕು. ಬ್ಯಾಂಕ್ ಅಲ್ಲಿ ಕೇಳಿ ನೋಡ್ರಿ, ಸರ್ ಎಷ್ಟುವರೆಗೂ ಕೊಡ್ತೀರಾ ಲೋನ್ ಅಂತ ಅನ್ಬಿಟ್ಟು. ಅವರೇ ಕೇಳ್ತಾರೆ ನಿಮ್ಗೆ ಎಷ್ಟು ಬೇಕು ಲೋನು ಅಂತ. ಅವ್ರ ಕೆಲವೊಂದ್ ಕಡೆ 70% ಇಲ್ಲ 80% ಅಂತ ಹೇಳ್ತಾರೆ. ಬೆಟರ್ ನಿಮ್ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಡೌನ್ ಪೇಮೆಂಟ್ ಕಟ್ಟಿ. ಯಾಕಂತಂದ್ರೆ ಎಲ್ಲಾದ್ರೂ ಬಡ್ಡಿ ಕಟ್ಲೇಬೇಕಾಗುತ್ತಲ್ವಾ. ಹಂಗಾಗಿ ಕೆಲವೊಂದ್ ಕಡೆ ಎಲ್ಲ 80% ವರ್ಗೂ ಲೋನ್ ಕೊಡ್ತಾರೆ, ಕೆಲವೊಂದ್ ಕಡೆ 70% ವರ್ಗೂ ಲೋನ್ ಕೊಡ್ತಾರೆ. ಡಿಪೆಂಡ್ ಆನ್ ನಿಮ್ ಸಿಬಿಲ್ ಮೇಲೆ ಹೋಗಿರುತ್ತೆ. ಮತ್ತೆ ನೀವು ಯಾವ್ದೇ ಡಿಫಾಲ್ಟ್ ಆಗಿರ್ಬಾರ್ದು. ಡಿಫಾಲ್ಟ್ ಆಯ್ತು ಅಂದ್ರೆ ಸಿಗೋದು ಸ್ವಲ್ಪ ಕಷ್ಟ ಅಂತ ನನ್ನ ಅನಿಸಿಕೆ. ಒಂದ್ ವೇಳೆ ಏನಾದ್ರು ಬ್ಯಾಂಕ್ ನಂಗೆ 70% ಕೊಡ್ತೀವಿ ಅಂತಂದ್ರೆ 30% ಅಂದ್ರೆ ನಿಮ್ 30% ನಿಮ್ 30,000 ರೂಪಾಯಿ ನಿಮ್ ಕೈಯಿಂದ ಕಟ್ಬೇಕಾಗುತ್ತೆ. ಸೊ ಒಂದ್ಸತಿ ಹೋಗಿ ನೋಡಿ ನಿಮ್ಮ ಬ್ಯಾಂಕ್ ಅಲ್ಲಿ ಹೋಗಿ ವಿಚಾರಿಸಿ, ಸರ್ ಏನು ಎತ್ತ ಅಂತ ಅಂದ್ಬಿಟ್ಟು ವಿಚಾರಿಸಿದ್ರೆ ನನ್ಕಿಂತಾನು ಕ್ಲಿಯಾರಿಟಿ ನಿಮ್ಗೆ ಅಲ್ಲಿ ಬರುತ್ತೆ, ನಿಮ್ಗೆ ಒಂದು ಐಡಿಯಾ ಕೂಡ ಬರುತ್ತೆ. ಸೊ ಸುಮಾರು ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ಸೊ ಹಂಗಾಗಿ ಈ ವಿಡಿಯೋ ಮುಖಾಂತರವಾಗಿ ತಿಳಿಸೋಣ ಅಂತ ಈ ವಿಡಿಯೋನ ಮಾಡಿದ್ದು. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಕೇಳೋದಾದ್ರೆ, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಮತ್ತೆ ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ನಿಮ್ ಬ್ಯಾಂಕ್ ಅಲ್ಲಿ ನಡೆದಿರುವಂತ ಟ್ರಾನ್ಸಾಕ್ಷನ್ ಅದು ಬಂದು ಬ್ಯಾಂಕ್ ಅವ್ರು ಚೆಕ್ ಮಾಡ್ಕೊಂತಾರೆ. ಮತ್ತೆ ಸ್ನೇಹಿತರೆ, ಕೊಟೇಶನ್ ಒಂದು ಬೇಕಾಗುತ್ತೆ. ಕೊಟೇಶನ್ ಅಲ್ಲಿ ಏನೆಲ್ಲ ಇರ್ಬೇಕಂತ ಅಂದ್ರೆ, ಗಾಡಿ ರೇಟ್ ಎಷ್ಟು, ಇನ್ಶೂರೆನ್ಸ್ ಎಷ್ಟು, ಮತ್ತೆ ರಿಜಿಸ್ಟ್ರೇಷನ್ ಚಾರ್ಜಸ್ ಎಷ್ಟಾಗುತ್ತೆ ಅಂತ ಅನ್ಬಿಟ್ಟು ಎಲ್ಲ ಮೆನ್ಷನ್ ಆಗಿರ್ಬೇಕು. ಕೆಲವೊಂದ್ ಕಡೆ ಏನ್ ಮಾಡ್ತಾರೆ, ಜಸ್ಟ್ ಒಂದು ಬಿಳಿ ಪೇಪರ್ ಅಲ್ಲಿ ಬರ್ಕೊಡ್ತಾರೆ. ಸೊ ಅದು ಆಗೋದಿಲ್ಲ, ಫುಲ್ ಡೀಟೇಲ್ಸ್ ಇರಬೇಕು. ಅಂದ್ರೆ ಆ ಶೋರೂಮ್ ಹೆಸರೆಲ್ಲ ಇರಬೇಕು. ಕೆಳಗಡೆ
ಅವ್ರದ್ದು ಸಿಗ್ನೇಚರ್ ಮಾಡಿ ಸೈನ್ ಕೂಡ ಇರಬೇಕು. ಸೊ ಆತರ ಇದ್ರೆ ಮಾತ್ರ ಬ್ಯಾಂಕ್ ಅಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ, ಇಲ್ಲ ಮಾಡೋದಿಲ್ಲ. ನೀವು ಬ್ಯಾಂಕ್ ಅಲ್ಲಿ ಒಂದ್ಸತಿ ವಿಚಾರಿಸಿದ್ರೆ ಅವ್ರು ಎಲ್ಲ ಯಾವ ತರ ಇರಬೇಕು ಅನ್ನೋದನ್ನ ಕೂಡ ಹೇಳ್ತಾರೆ. ಮತ್ತೆ ಸ್ನೇಹಿತರೆ, ನನಗೊಂದು ವಿಷಯ ಕೇಳಿದ್ರು, ಬ್ಯಾಂಕ್ ಅಲ್ಲಿ ಎಷ್ಟು ದುಡಿತೀರಾ ಅಂತ ಅನ್ಬಿಟ್ಟು. ಆಯ್ತಾ, ನಾನು ತಗೊಂಡಿಲ್ಲ ಲೋನು, ಬಟ್ ಏನಂದ್ರೆ ನನ್ನ ಹತ್ರ ವಿಚಾರಿಸಿದ್ರು. ನಿಮ್ ಹತ್ರ ಕೇಳ್ಬೋದು, ಕೇಳ್ದೇನೆ ಇರ್ಬೋದು, ಬಟ್ ನಾನೇನಂದ್ರೆ ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ಬಿಡ್ತೀನಿ. ಅದೇನಪ್ಪಾ ಅಂತಂದ್ರೆ ಅವರೊಂದು ಕೇಳ್ತಾರೆ, ಎಷ್ಟು ದುಡಿತೀರಾ, ಎಷ್ಟು ಇನ್ಕಮ್ ಆಗುತ್ತೆ ಅಂದ್ರೆ ನಿಮ್ಮನ್ನ ಒಂದು ಇಂಟರ್ವ್ಯೂ ಮಾಡ್ದಂಗ ಅದು. ಅವ್ರಿಗೊಂದು ತಿಳುವಳಿಕೆ, ಇವ್ರಿಗೆ ನಾಲೆಜ್ ಇದೆಯಾ, ಇವ್ರು ಮಾಡ್ತಾರ ಇಲ್ವೋ, ಕೊಡ್ಬೇಕೋ ಬ್ಯಾಡ್ವೋ ಅಂತ. ಸೊ ನೀವೊಂದು ಬಿಳಿ ಪೇಪರ್ ಅಲ್ಲಿ ಬರ್ಕೊಡ್ಬೇಕಾಗುತ್ತೆ. ತಿಂಗಳಿಗೆ ಇಷ್ಟು ದುಡಿಮೆ ಮಾಡ್ತೀನಿ, ಒಂದ್ ದಿನಕ್ಕೆ ಇಷ್ಟ ಆಗುತ್ತೆ ಅನ್ನೋದನ್ನ ನೀವು ಬರ್ಕೊಡ್ಬೇಕಾಗುತ್ತೆ. ಅದು ಜಸ್ಟ್ ಬಂದ್ಬಿಟ್ಟು ಒಂದು ಪೇಪರ್ ಅಲ್ಲಿ ಬರೆದು ನೀವು ಸೈನ್ ಮಾಡ್ಬಿಟ್ರೆ ಸಾಕು. ಅದೊಂದು ಇನ್ಫಾರ್ಮೇಶನ್ಗೋಸ್ಕರ. ಮಿಕ್ಕಿದೆಲ್ಲ ಡಾಕ್ಯುಮೆಂಟ್ಸ್ ನೀವು ಬ್ಯಾಂಕ್ ಅಲ್ಲೇ ವಿಚಾರಿಸಿ A to Z ಏನಂತ ಎಲ್ಲ ತಿಳಿಸ್ಕೊಡ್ತಾರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇನೆ. ಸೊ ನನಗೆ ಎಷ್ಟು ಗೊತ್ತಿದೆ ಅಷ್ಟು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. MSME ನಲ್ಲಿ ಬೇರೆ ಬೇರೆ ಕ್ಯಾಟಗರಿಲಿ ಕೂಡ ನಾವು ಲೋನ್ ನ ತಗೋಬಹುದು, ಸರಿನಾ? ಇದೇ ಸೇಮ್ ಪ್ರೋಸೆಸ್ ಅಲ್ಲೇ. ಅದು ಬಂದು ನೆಕ್ಸ್ಟ್ ಈ ವಿಡಿಯೋಗೆ ಯಾವ ತರ ರೆಸ್ಪಾನ್ಸ್ ಇರುತ್ತೆ ಅದ್ರ ಮೇಲೆ ಬೇಸ್ ಮೇಲೆ ಮಾಡ್ತೀನಿ. ಸೊ ನಿಮ್ಗೆ ಇಷ್ಟ ಆದ್ರೆ 500 ಲೈಕ್ ಏನಾದ್ರು ಬಂತು ಅಂದ್ರೆ, ಸೊ ನಾನು ಬೇರೆ ಬಿಸ್ನೆಸ್ ಕೂಡ ಯಾವ ತರ ನಾವು ಈ MSME ಮುಖಾಂತರವಾಗಿ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.